ಆಯ್ತು ಸರ್ ಫಸ್ಟ್ ರಾಮಚಂದ್ರರಾವ್ ಅವ್ರದ್ದು ರಿಯಾಕ್ಟ್ ಮಾಡಿದ್ರಿ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಸರ್ ಬಟ್ ಅವ್ರು ಏನು ಹೇಳ್ತಿದ್ದಾರೆ ನನ್ನ ಮೇಲೆ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ತನಿಖೆಗೆ ಆದೇಶ ಮಾಡಿದ್ದೀವಿ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಆಮೇಲೆ ಮುಂದಿನ ಕ್ರಮ ಮಾಡ್ತೀವಿ. ಸರ್ ಯಾರು ನೇಮಕ ಮಾಡ್ತೀರಿ ಸರ್ ತನಿಖೆಗೆ? ಇನ್ನೂ ಇಲ್ಲ, ಅದನ್ನು ಈಗ ಮಾಡ್ತೀವಿ. ರಾಜುಗೌಡರು ಬಂಧನಕ್ಕೆ ಸಂಬಂಧಪಟ್ಟಂಗೆ ಇನ್ನೂ ಏನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಪ್ರತ್ಯೇಕವಾಗಿ ಟೀಮ್ಗಳನ್ನು ಸೆಟಪ್ ಮಾಡಿದ್ದಾರೆ. ಅವ್ರು ಎಲ್ಲಿದ್ರು ಹುಡುಕಿ ಹಿಡ್ಕೊಂಡು ಬರ್ತೀವಿ. ಅವ್ರು ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗತ್ತೆ ರೀ? ಹಿಡ್ಕೊಂಡು ಬರ್ತೀವಿ. 7 ದಿನ ಆದರೆ 10 ದಿನ ಆಗಲಿ, ಎಷ್ಟು ದಿವಸ ತಪ್ಪಿಸ್ಕೊಂಡಿರೋಕ್ಕಾಗತ್ತೆ? ಕೆಲವು ಸಚಿವರು ಏನೋ ಸಪೋರ್ಟ್ ಇದ್ದಾರೆ. ಅವು ಯಾರೇ ಸಪೋರ್ಟಿಗೆ ಇರಲಿ, ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಕಾನೂನು ಅವರಿಗೆ ಏನು ಮಾಡಬೇಕೋ ಅದನ್ನು ಮಾಡುತ್ತೆ. ಈ ರಾಮಚಂದ್ರರಾವ್ ಅವ್ರದ್ದು ಪ್ರಕರಣದಿಂದ ಸರ್ ಸರ್ಕಾರಕ್ಕೆ ಒಂಥರ ಮುಜುಗರ ಅಂತೇಳಿ ಒಂದು ಚರ್ಚೆ ಆಗ್ತದೆ ಸರ್. ಅದಕ್ಕೆ ಈಗ ಸಸ್ಪೆಂಡ್ ಮಾಡಿದ್ದೀವಲ್ಲ, ಹಾಂ ಸರ್. ಈಗ ಸರ್ ಕ್ರಮ ತಗೊಂಡಿದ್ದೀವಿ. ಹಾಂ ಸರ್. ಮುಂದೆ ತನಿಖೆ ಅದರಲ್ಲಿ ಏನು ಬರುತ್ತೆ ಅವರು ಹೇಳ್ಕೊಂಡಿದ್ದಾರೆ, ಇದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಅದನ್ನು ತನಿಖೆ ಮಾಡಿದಾಗಲೇ ಗೊತ್ತಾಗುತ್ತೆ. ಮೇಲ್ನೋಟಕ್ಕೆ ಸರ್ ಯೂನಿಫಾರ್ಮ್ ಇದೆ, ಅವ್ರದ್ದೇ ಚೇಂಬರ್ ಅನ್ನುವಂಥದ್ದು ಪ್ರೂವ್ ಆಗಿದೆ ಸರ್. ಯೂನಿಫಾರ್ಮ್ ಇದೆ ಹಿಂದ್ಗಡೆ. ಅದಕ್ಕೆ ರೀ ತನಿಖೆ ಆರ್ಡರ್ ಮಾಡಿರೋದು. ಅದೆಲ್ಲ ಗೊತ್ತಾಗಬೇಕಲ್ವಾ ಸರ್? ಈಗ ಒಂದು ಮಹಿಳೆಯರು ಬಂದು ದೂರು ಕೊಡೋದಕ್ಕೆ ಇದು ಒಂದು ರೀತಿಯಾಗಿ ಅವ್ರಿಗೂ ಕೂಡ ಒಂದು ಧೈರ್ಯ ಬರೋದಿಲ್ಲ ಅನ್ನುವಂಥದ್ದು, ಮುಜುಗರ ಆಗುತ್ತೆ ಅನ್ನುವಂಥದ್ದು ಸರ್ ಮಹಿಳೆಯರು. ನೋಡಿ, ತನಿಖೆ ಆದೇಶ ಮಾಡಿದ್ದೇವೆ, ಸಸ್ಪೆಂಡ್ ಮಾಡಿದ್ದೇವೆ. ವರದಿ ಬಂದ ಮೇಲೆ ಅದೇನು ಕ್ರಮ ತಗೊಳ್ಬೇಕೋ ತಗೊಳ್ತೀವಿ. ಅದನ್ನ ಬೆಳಗ್ಗೆನೇ ನಾನು ರಿಯಾಕ್ಷನ್ ಕೊಟ್ಟಿದ್ದೇನೆ ಆಗಲೇ. ಥ್ಯಾಂಕ್ ಯು.